ಇಂದು ಜಗಳೂರಿನ ಹಳೆ ತಾಲೂಕು ಕಚೇರಿ ಆವರಣದಲ್ಲಿ ಸರ್ಕಾರಿ ಕಚೇರಿಗಳ ಸಂಕೀರ್ಣ ಕಟ್ಟಡ ನಿರ್ಮಾಣದ ಭೂಮಿ ಪೂಜೆ ಕಾರ್ಯಕ್ರಮ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರವರು ನೆರವೇರಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದ್ದು, ಕಾಮಗಾರಿ ಯಾವುದೇ ಲೋಪದೋಷಗಳಿಲ್ಲದಂತೆ ಮಾಡಬೇಕೆಂದು ಸೂಚನೆ ನೀಡಿದರು. ಅಧಿಕಾರಿ ವರ್ಗದವರು ಸರ್ಕಾರದ ಎಲ್ಲ ಸೌಲಭ್ಯಗಳು ಹಾಗೂ ಅನುದಾನಗಳು ಅರ್ಹ ಫಲಾನುಭವಿಗಳಿಗೆ ದೊರಕುವಂತೆ ಕೆಲಸ ಮಾಡಬೇಕೆಂದು ತಿಳಿಸಿದರು. ಜಗಳೂರು ಪಟ್ಟಣದ ಅಶ್ವಥ್ ಬಡಾವಣೆಯಲ್ಲಿ ಕೇಂದ್ರ ಪುರಸ್ಕೃತ ಅಮೃತ್ 2.0 ಯೋಜನೆಯಡಿ ಸುಧಾರಿತ ನೀರು ಸರಬರಾಜು ವ್ಯವಸ್ಥೆ ಕಲ್ಪಿಸುವ ಯೋಜನೆಯ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 12 ಕೋಟಿ ರೂಪಾಯಿಗಳ ಕಾಮಗಾರಿ, 10 ಲಕ್ಷ ಲೀಟರ್ ಸಾಮರ್ಥ್ಯದ ಜಲ ಸಂಗ್ರಹಗಾರ, ಅಶ್ವಿನಿ ಬಡಾವಣೆಯಲ್ಲಿ 5 ಲಕ್ಷ ಲೀಟರ್ ಸಾಮರ್ಥ್ಯದ ಜಲ ಸಂಗ್ರಹಗಾರ ನಿರ್ಮಾಣ ಕಾಮಗಾರಿಗಳಿಗೆ ಶಾಸಕರಾದ ಶ್ರೀ ಚಿಕ್ಕಮ್ಮನಹಟ್ಟಿ ಬಿ ದೇವೇಂದ್ರಪ್ಪನವರು ಭೂಮಿ ಪೂಜೆ ನೆರವೇರಿಸಿದರು. ನಂತರ ಜಗಳೂರು ಪಟ್ಟಣದ ಸಾರ್ವಜನಿಕರೊಂದಿಗೆ ಮಾತನಾಡಿ ಜೊತೆಗೆ ಅವರ ಕುಂದುಕೊರತೆಗಳನ್ನು ಸಹ ಆಲಿಸಿದರು. ಹರಪನಹಳ್ಳಿ ತಾಲೂಕಿನಲ್ಲಿರುವ ಶ್ರೀ ಕ್ಷೇತ್ರವಾದ ಉಚ್ಚಂಗಿದುರ್ಗದ ಶ್ರೀ ಉಚ್ಚಂಗಮ್ಮ ದೇವಿ ದೇವಸ್ಥಾನದ ಬಳಿ ಅತಿಥಿ ಗೃಹ ಹಾಗೂ ಅಡುಗೆ ಕೋಣೆ ಕಾಮಗಾರಿಗೆ ಭೂಮಿ ಪೂಜೆ ಪರ ಸ್ಥಳಗಳಿಂದ ಆಗಮಿಸುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಅತಿಥಿ ಗೃಹ ನಿರ್ಮಾಣ ಮಾಡಲಾಗುತ್ತಿದ್ದು, ಎಲ್ಲ ಸೌಲಭ್ಯಗಳೊಂದಿಗೆ ಗುಣಮಟ್ಟದ ಕಾಮಗಾರಿ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಹರಪನಹಳ್ಳಿ ತಾಲೂಕಿನಲ್ಲಿರುವ ಶ್ರೀ ಕ್ಷೇತ್ರವಾದ ಉಚ್ಚಂಗಿದುರ್ಗದ ಶ್ರೀ ಉಚ್ಚಂಗಮ್ಮ ದೇವಿ ದೇವಸ್ಥಾನದ ಬಳಿ ಸಾರ್ವಜನಿಕರ ಅನುಕೂಲಕ್ಕಾಗಿ ನೂತನವಾಗಿ ನಿರ್ಮಾಣಗೊಂಡ ಶೌಚಾಲಯ ಕಟ್ಟಡದ ಉದ್ಘಾಟನೆ ನೆರವೇರಿಸಿದರು. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆಯ ಕಲಾಶಾಂತೇಶ್ವರ ಮಠದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ ಪರಿಕರಗಳನ್ನು ವಿತರಿಸಿ ಹಾಗೂ ಕೃಷಿ ಇಲಾಖೆಯಿಂದ ರೈತರಿಗೆ ನೀಡಲಾಗಿರುವ ಸಲಹೆಗಳ ಕುರಿತು ಕರಪತ್ರ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಬಿ ದೇವೇಂದ್ರಪ್ಪನವರು, ಹಿರಿಯರು ಹಾಗೂ ಮಾಜಿ ಶಾಸಕರಾದ ಟಿ ಗುರುಸಿದ್ದನಗೌಡರವರು ಸೇರಿದಂತೆ ಹಲವಾರು ಮುಖಂಡರುಗಳು ಭಾಗವಹಿಸಿದ್ದರು. ಸ್ವಲ್ಪ ಈ ಕಡೆ ಹಿಂದೆ ಸರಿ ಪಿಚ್ಚಿಗೆ ನೋಡಿದ್ರೆ ಬುಲೆಟ್ ಇದ್ದಂಗಿದೆ. ನಾನು ನಮ್ಮ ಡಾಕ್ಟರ್ ರವಿ, ನಮ್ಮ ಶ್ರೀನಿವಾಸ್ ನಾವೆಲ್ಲ ಹೋಗಿ ರಾತ್ರಿಯಲ್ಲಿ 3 ದಿನ ರಾತ್ರಿ ಮಲಗಿದ್ವಿ. ಪ್ರಾಣಿ ಐತೆ ಅಂತ ಹೇಳೋರಿಗೆ ಸರಿ ಆ ಪಿಚ್ಚಿಗೆ ಸಿಕ್ತು ನಮಗೆ. ಸಂಜಯ್ ಗುಬ್ಬಿ ಅಂತ ಉಲ್ಲಾಸ ಮತ್ತು ಇವೆಲ್ಲ ಪಿಚ್ಚಿಗೆ ಅಧ್ಯಯನ ಮಾಡಿದಾಗ ಇದು ಹೋಗಲ್ಲ ಅಂತ ಹೇಳಿ ಬಂದ ಮಧ್ಯ ಏಷ್ಯಾದಲ್ಲಿ ಎಲ್ಲಿ ಇದೆ ಅಂತಕ್ಕಂಥ ಪ್ರಾಣಿ ಇದೆ. ಅಲ್ಲಿ ಚಿತ್ರದುರ್ಗದಲ್ಲಿ ಸ್ವಲ್ಪ ಬಿಟ್ಟಿದ್ದು ನಾಶ ಆಗೋದು, ಮಧ್ಯ ಏಷ್ಯಾದಲ್ಲಿದ್ವು ನಾಶ ಆಗೋದು, ಆಫ್ರಿಕಾದಲ್ಲಿದ್ವು ಪ್ರಳಯ ಆಗಿ ಹೋಗುದು, ನೇಪಾಳದಾಗಿದ್ವು ಅಲ್ಲಿ ಪ್ರಳಯ ಆಗೋದು. ಈಗ ಉಳ್ಕೊಂಡಿರೋದು ಇಡೀ ಮಧ್ಯ ಏಷ್ಯಾ ಅನ್ನೋ ಜಗತ್ತಿನಲ್ಲೇ ಜಗಳೂರು ತಾಲೂಕು ಇದ್ರು. ಅಲ್ಲಿ ಇರುವಂತಹ ಹೈಟೆಕ್ ಬಸ್ ನಿರ್ಮಾಣ ಕಾಮಗಾರಿಗೆ ಶಾಸಕರ ಅನುದಾನದ ಜೊತೆಗೆ ನಮ್ಮ MP ಲ್ಯಾಡ್ಸ್ ಇಂದ ಸುಮಾರು 12 ಲಕ್ಷ ರೂಪಾಯಿನ ಕೊಡ್ತಾ ಇದೀವಿ. ಆಮೇಲೆ ಅಣಬೂರು ಗ್ರಾಮದಲ್ಲಿ ಅಲ್ಲೂ ಕೂಡ ರಂಗಮಂದಿರ ನಿರ್ಮಾಣಕ್ಕೆ ಸುಮಾರು 5 ಲಕ್ಷ ರೂಪಾಯಿ. ಕಲ್ಲೆದೇವಪುರದಲ್ಲಿ ಇನ್ನೊಂದು ಅಂಗನವಾಡಿ 2 ಸಲ ಬರ್ತಿದ್ದಾರೆ ಅನ್ಸುತ್ತೆ.
2 ಕಡೆ ಇದೆನಾ? ಹೆಚ್ಚುವರಿ 5 ಲಕ್ಷ, ಟೋಟಲ್ 10 ಲಕ್ಷ ಅಲ್ವಾ? ಬೆಣ್ಣೆಹಳ್ಳಿ ಗ್ರಾಮದಲ್ಲಿ ಹೈಮಾಸ್ ಲೈಟ್ ಅಳವಡಿಸಲು 5 ಲಕ್ಷ ರೂಪಾಯಿ, ಮತ್ತೆ ಸೊಕ್ಕೆ ಅಲ್ಲಿ ಸಮುದಾಯ ಭವನ 10 ಲಕ್ಷ, ಅಲ್ಲಿಗೆ ಟೋಟಲ್ ಆಗಿ 67 ಲಕ್ಷ ರೂಪಾಯಿನ ವಿವಿಧ ಕಾಮಗಾರಿಗಳಿಗೆ MP ಲ್ಯಾಡ್ಸ್ ಇಂದ ಅಮೌಂಟ್ ರಿಲೀಸ್ ಮಾಡಿದ್ದೀವಿ. ಇದರ ಜೊತೆಗೆ ಮೊದಲನೇದಾಗಿ ಇವತ್ತಿನ ದಿನ ಜಗಳೂರಲ್ಲಿ ಅಮೃತ್ ಯೋಜನೆಗೆ ಸುಮಾರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 50-50